ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಸುಮಾರು ವರ್ಷಗಳಿಂದ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಕಾಮಗಾರಿಗಳು ಎಲ್ಲೇ ನಡೀಲಿ, ಅದು ಗೋರ್ಮೆಂಟ್ ಕನ್ಸ್ಟ್ರಕ್ಷನ್ಸ್ ಎಲ್ಲೇ ನಡೀಲಿ, ಅದು ಸಿಕ್ಕಾಪಟ್ಟೆ ವಿಳಂಬ ಆಗ್ತಿದೆ. ಅಂದರೆ ಸಿಕ್ಕಾಪಟ್ಟೆ ಲೇಟ್ ಆಗೋದೇ ಲೇಟೆಸ್ಟು ನಮ್ಮ ಕರ್ನಾಟಕದಲ್ಲಿ. ಜಗತ್ತಿನ ಪ್ರಪ್ರಥಮ ಮೆಟ್ರೋ ಶುರುವಾಗಿದ್ದು ಲಂಡನ್ನಲ್ಲಿ. ನೋಡಿ, ಈ ಮೆಟ್ರೋ ರೈಲ್ ಬಗ್ಗೆ ತಿಳಿಯೋದಾದರೆ ಹೇಗೆ ಬಂತು, ಎಲ್ಲಿಂದ ಬಂತು? ಇದು ಮೊದಲು ಸ್ಟಾರ್ಟ್ ಆಗಿದ್ದು ಲಂಡನ್ನಲ್ಲಿ. ದಿ ಓಲ್ಡೆಸ್ಟ್ ಮೆಟ್ರೋ ಸಿಸ್ಟಮ್ ಇನ್ ಲಂಡನ್ 1863 1863 ಇದು ಅಂದರೆ ನಮ್ಮ ವರ್ಲ್ಡಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಲಂಡನ್ನಲ್ಲಿ. ಅದು ಸ್ಟೀಮ್ ಟ್ರೈನ್. ಓಕೆ, ಸ್ಟೀಮಿಂದ ಟ್ರೈನ್ ಓಡುತ್ತೆ, ಅದು ಮೆಟ್ರೋ ಟ್ರೈನು. ಎಲ್ಲಿಂದ ಎಲ್ಲಿಗಂತ ಅಂತಂದರೆ ಲಂಡನ್ನಲ್ಲಿ ಅಲ್ಲಿರ್ತಕ್ಕಂಥ ನಗರಗಳ ನಡುವೆ ಫಸ್ಟಿಗೆ ಸ್ಟಾರ್ಟ್ ಆಗಿದ್ದು ಪಡ್ಡಿಂಗ್ಟನ್ ಆ್ಯಂಡ್ ಫ್ಯಾರಿಂಗ್ಟನ್ ಅಂತ ಎರಡು ನಗರಗಳ ಮಧ್ಯೆ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಮೊದಲು. ಆ ನಂತರ 1896 ಬುಡಾಪೆಸ್ಟ್ ಮೆಟ್ರೋ ಅಂತ ಯುರೋಪ್ ಕಾಂಟಿನೆಂಟಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಸೆಕೆಂಡ್ ಓಲ್ಡೆಸ್ಟ್ ಮೆಟ್ರೋ ಅಂತಲೇ ಹೇಳ್ಬೋದು. ಅಂದರೆ ಇದು ವಿಶೇಷತೆ ಏನಂತಂದರೆ ವರ್ಲ್ಡ್ನಲ್ಲೇ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟಾರ್ಟ್ ಆಯಿತು ಇಲ್ಲಿ ಯುರೋಪ್ ಕಾಂಟಿನೆಂಟಲ್ಲಿ. ಓಕೆ, ಆಮೇಲೆ ನಂತರ 1904 ನ್ಯೂಯಾರ್ಕ್ ಸಿಟಿ ಸಬ್ವೇ ಅಂತ ಅಮೇರಿಕಾದ ನ್ಯೂಯಾರ್ಕ್ ಸಿಟಿ ಸಬ್ವೇ ಅಂತ ಸ್ಟಾರ್ಟ್ ಆಯಿತು. ಅಂದರೆ ವರ್ಲ್ಡ್ ಲಾರ್ಜೆಸ್ಟ್ ನಂಬರ್ ಆಫ್ ಸ್ಟೇಷನ್ಸು ಇಲ್ಲಿ ನ್ಯೂಯಾರ್ಕಲ್ಲಿ ಕನ್ಸ್ಟ್ರಕ್ಟ್ ಆಗ್ದು. ಅಂದರೆ 1904 ಅಂದರೆ ಸುಮಾರು 472ಕ್ಕಿಂತ ಹೆಚ್ಚು ಮೆಟ್ರೋ ಸ್ಟೇಷನ್ನ ಇಲ್ಲಿ ಕಟ್ಟಿದರು ನ್ಯೂಯಾರ್ಕ್ ಸಿಟಿಯಲ್ಲಿ. ನಮ್ಮ ಇಂಡಿಯಾದಲ್ಲಿ ಫಸ್ಟಿಗೆ ಸ್ಟಾರ್ಟ್ ಆಗಿದ್ದು ಕೋಲ್ಕತ್ತಾದಲ್ಲಿ ಮೆಟ್ರೋ. ಓಕೆ, ನಮ್ಮದು ಓಲ್ಡೆಸ್ಟ್ ಮೆಟ್ರೋ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಕೋಲ್ಕತ್ತಾದಲ್ಲಿ ಸ್ಟಾರ್ಟ್ ಆಗಿದ್ದು. ಓಕೆ, ಹಾಗೆ ಅದು ಬಿಟ್ಟು ಇವಾಗ ನಮ್ಮ ಮೆಟ್ರೋ ಬೆಂಗಳೂರಿಗೆ ಬರೋಣ. ಓಕೆ, ಬೆಂಗಳೂರಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಇದು ಮಾರ್ಚ್ 20, 2011 ಸ್ಟಾರ್ಟ್ ಆಯಿತು. ಎಲ್ಲಿಂದ ಅಂತಂದರೆ MG ರೋಡಿಂದ ಬೈಯಪ್ಪನಹಳ್ಳಿವರೆಗೂ ಸ್ಟಾರ್ಟ್ ಆಯಿತು ಫಸ್ಟು ಮೆಟ್ರೋ. ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದೆ ನಮ್ಮ ಬೆಂಗಳೂರಲ್ಲಿ, ನಮ್ಮ ಮೆಟ್ರೋ ಅಂತ. ಓಕೆ, ಇದು ಇವಾಗ ಎಷ್ಟಪ್ಪ ಇದೆ ಅಂತಂದರೆ ಇವಾಗ ಕರೆಂಟ್ಲಿ ಅಂದರೆ ನೆಟ್ವರ್ಕ್ ಇರೋದು ಈ ಒಂದು ಮೆಟ್ರೋದು ನಮ್ಮ ಬೆಂಗಳೂರಲ್ಲಿ 79 ಕಿಲೋಮೀಟ್ರ್ ಇದೆ. ಇದು ಸುಮಾರು 69 ಸ್ಟೇಷನ್ ಇದೆ, 2 ಮೇನ್ ಆಪ್ರೇಷನ್ ಲೈನ್ಸ್ ಇದೆ ಇದರಲ್ಲಿ. ಓಕೆ, ಇದರಲ್ಲಿ ಯಾವುದ್ಯಾವುದಪ್ಪ ಬರುತ್ತೆ ಅಂತಂದರೆ ಇವಾಗ ರನ್ನಿಂಗ್ ಇರೋದು ಪರ್ಪಲ್ ಕಲರ್ ಅಂತ, ಅಂದರೆ ಪರ್ಪಲ್ ಮೆಟ್ರೋ ಲೈನ್ ಅಂತ. ಅದು ಎಲ್ಲಿಂದ ಎಲ್ಲಿಗೆ ಅಂತಂದರೆ ಚಳ್ಳಘಟ್ಟ ಟು ವೈಟ್ಫೀಲ್ಡ್ವರೆಗೂ, ಅಂದರೆ 43.5 ಕಿಲೋಮೀಟ್ರ್ ಇದೆ ಇದು ಸುಮಾರು. ಗ್ರೀನ್ ಮೆಟ್ರೋ ಲೈನ್ ಇದು ಮಾಧವರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗಿದೆ. ಇದು 33.5 ಕಿಲೋಮೀಟ್ರ್ ಇದೆ. ಹಾಗೆ ಯೆಲ್ಲೋ ಲೈನ್ ಮೆಟ್ರೋ RV ರೋಡ್ ಅಂದರೆ ರಾಷ್ಟ್ರೀಯ ವಿದ್ಯಾಲಯ ರೋಡಿಂದ ಬೊಮ್ಮಸಂದ್ರದವರೆಗೂ, ಎಲೆಕ್ಟ್ರಾನಿಕ್ ಸಿಟಿಯ ಬೊಮ್ಮಸಂದ್ರದವರೆಗೂ ಇದೆ. ಈ ಒಂದು ಲೈನ್ ಏನಿದೆ 18.8 ಕಿಲೋಮೀಟ್ರ್ ಉದ್ದ ಇದೆ. ಇದು ನೋಡಿ, ನೀವು ನೋಡ್ತಿದ್ದೀರಲ್ಲ, ಇದು HSR ಲೇಔಟ್, ಹಾಗೆ ಆಗ್ರಾ ಫ್ಲೈಓವರ್ ಹತ್ರ. ಈಗ ಮೇಲೆ ನೋಡ್ಬೋದು ನೀವು, ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಸುಮಾರು ವರ್ಷಗಳಿಂದ ನಡೀತಾ ಇದೆ. ಇವಾಗ ಫಿನಿಶಿಂಗ್ ಹಂತಕ್ಕೆ ಬಂದಿದೆ. ಇನ್ನೂ 1 ವರ್ಷ ಆಗ್ಬೋದು, ಇನ್ನೊಂದು ವರ್ಷ ಆಗ್ಬೋದು, 1.5 ವರ್ಷ ಆಗ್ಬೋದು ಅಂತ ಅನಿಸುತ್ತೆ ಈ ಒಂದು ಮೆಟ್ರೋ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಲಿಕ್ಕೆ. ಮತ್ತು ಓಪನ್ ಆಗಲಿಕ್ಕೆ ಇನ್ನೊಂದು ವರ್ಷ ಆಗುತ್ತೇನೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಕಾಮಗಾರಿಗಳು ಎಲ್ಲೇ ನಡೀಲಿ, ಅದು ಗೋರ್ಮೆಂಟ್ ಕನ್ಸ್ಟ್ರಕ್ಷನ್ಸ್ ಎಲ್ಲೇ ನಡೀಲಿ, ಅದು ಸಿಕ್ಕಾಪಟ್ಟೆ ವಿಳಂಬ ಆಗ್ತಿದೆ. ಅಂದರೆ ಸಿಕ್ಕಾಪಟ್ಟೆ ಲೇಟ್ ಆಗೋದೇ ಲೇಟೆಸ್ಟು ನಮ್ಮ ಕರ್ನಾಟಕದಲ್ಲಿ. ಆಯಿತಾ? ಹಾಗೆ ನೋಡಿ, ಹೋಗ್ತಾ ಅಲ್ಲಿ ಮತ್ತೆ ಕ್ರಾಸ್ ಆಗಿದೆ. ಇನ್ನು ಮುಂದೆ ಅಲ್ಲಿನ ಕನ್ಸ್ಟ್ರಕ್ಷನ್ ಮಾಡೇ ಇಲ್ಲ, ಇಲ್ಲಿ ಕಂಪ್ಲೀಟ್ ಆಗಿದೆ. ಮುಂದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾನು ಮುಂದೆ ನಿಮಗೆ ತೋರಿಸ್ಕೊಂತ ಹೋಗ್ತೀನಿ ಈ ಒಂದು ಕಾಮಗಾರಿ ಎಷ್ಟಾಗಿದೆ, ಇನ್ನು ಎಷ್ಟೆಷ್ಟು ಆಗಬೇಕಾಗಿದೆ. ಅಂದರೆ ಇವತ್ತು ಭಾನುವಾರ ಆಲ್ಮೋಸ್ಟು ಇವತ್ತು ಮಾಡ್ತಾ ಇರ್ತಾರೆ, ಟ್ರಾಫಿಕ್ ಫ್ರೀ ಇದೆ, ಮಾಡ್ತಾ ಇರ್ತಾರೆ. ಬಟ್ ಸ್ವಲ್ಪ ಕಡಿಮೆ
ಎಲ್ಲಾದರೂ ಅಂದರೆ ಎಲ್ಲರೂ ಮೇಜರ್ ಕೆಲಸ ಇದ್ದರೆ ಮಾತ್ರ ಮಾಡ್ತಿರ್ತಾರೆ. ಏನಾದರೂ ಟ್ರಾಫಿಕ್ ಇಲ್ಲ ಇವತ್ತು, ಆರಾಮಾಗಿ ಇವತ್ತು ಮಾಡ್ಬೋದು. ಬಟ್ ಇಲ್ಲೆಲ್ಲ ಕಂಪ್ಲೀಟ್ ಆಗಿದೆ, ಅದಕ್ಕೆ ಮಾಡ್ತಿಲ್ಲ. ಓ ಹಾಯ್ ನೋಡಿ, ಅವರು ನಮ್ಮ ಸ್ನೇಹಿತರು ಮಾತಾಡ್ಕೊಂಡು ಹೋದ್ರು. ನೋಡಿ ಎಷ್ಟೊಂದು ಎತ್ತರವಾಗಿದೆ ನಮ್ಮ ಮೆಟ್ರೋ. ಎಲ್ಲರಿಗೂ ಈ ಕಡೆ ನಾನು ಇವಾಗ ನೋಡಿ, ಇದು ಈ ಕಡೆ ಬಂದರೆ ನಿಮಗೆ ಜಕ್ಸಂದ್ರ, ಈ ಕಡೆ ನನ್ನ ಲೆಫ್ಟ್ ಸೈಡು. ರೈಟ್ ಸೈಡ್ ನೀವು ಹೋದರೆ HSR ಲೇಔಟು. ಹಾಗೆ ಮುಂದೆ ಹೋದರೆ ನಿಮಗೆ ಬೆಳ್ಳಂದೂರು ಅದೆಲ್ಲ ಸಿಗುತ್ತೆ. ನೆಕ್ಸ್ಟು ಇನ್ನು ಕಾಮಗಾರಿ ತುಂಬಾ ಇದೆ ಇಲ್ಲಿ ಮಾಡೋವಂಥದ್ದು. ಮೇಲೆ ನೋಡಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಮೇಲೆ ನೋಡೋದಾದ್ರೆ ನೀವು ಕಂಪ್ಲೀಟಾಗಿ ಹೋಗ್ಬಿಟ್ಟು ಅಲ್ಲಿ ಕೇಳ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲ್ಲ. ನಾನು ರೋಡಲ್ಲೇ ಹೋಗಿ ವೀಡಿಯೋ ಮಾಡ್ತಿದ್ದೀನಿ. ಬಟ್ ಇದನ್ನು ವೀಡಿಯೋ ಮಾಡ್ಬೋದು, ವೀಡಿಯೋ ಮಾಡೋ ಅಂಥದ್ದು ಏನಿಲ್ಲ, ಎಂಜಾಯ್ ಮಾಡ್ಬೋದು. ನಮಗೆ ವರ್ಕ್ ಇದೆಯಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಾ ಹೋಗ್ತಿದ್ದೀನಿ. ಇವತ್ತು ಟ್ರಾಫಿಕ್ ಫ್ರೀ ಇದೆ, ಇವತ್ತು ಭಾನುವಾರಲ್ಲ, ಅದಕ್ಕೆ ಆರಾಮಾಗಿ ಮಾಡ್ಕೊತ ಹೋಗ್ತಿದ್ದೀವಿ. ನೋಡಿ ಇನ್ನೂ ಕೂಡ ಕಾಮಗಾರಿ ಇನ್ನೂ ಪೆಂಡಿಂಗ್ ಇದೆ. ಇದು ರೈಲ್ವೆ ಸ್ಟೇಷನ್, ಅಂದರೆ ಇದು ಮೆಟ್ರೋ ಸ್ಟೇಷನ್ ಬರುತ್ತೆ ಇಲ್ಲಿ. ನಾನು ಹಿಂದ್ಗಡೆ ನೋಡಿದ್ರಲ್ಲ, ಅಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ. ನೋಡಿ ಹೋಗ್ತಾ ಎತ್ತರವಾಗಿ ಹೋಗ್ತಾ ಇರೋದು. ನನಗೆ ಅಂದರೆ ಈ ಮೆಟ್ರೋ ಮಾರ್ಗದ ಬಗ್ಗೆ ಏನು ಅಭಿಪ್ರಾಯ ಅಂದರೆ, ಈ ಮೆಟ್ರೋ ಮಾಡೋ ಬದಲು ಒಂದು ಫ್ಲೈಓವರ್ ಮಾಡಿಬಿಟ್ಟಿದ್ರೆ ಟ್ರಾಫಿಕ್ಕು ಇನ್ನೊಂದು ಸ್ವಲ್ಪ ಫ್ರೀ ಆಗಿಬಿಡೋದು ಅನಿಸುತ್ತೆ. ಈ ಒಂದು ರೂಟಲ್ಲಿ ನಾನು ಎಸ್ಪೆಷಲಿ ಹೇಳ್ತಿರೋದು. ಇಲ್ಲಿ ಮೆಟ್ರೋ ಅವಶ್ಯಕತೆ ಇತ್ತ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಓಡಿರೋ ಪ್ರಕಾರ ಫ್ಲೈಓವರ್ ಮಾಡಿದರೆ ಇನ್ನೂ ಟ್ರಾಫಿಕ್ ಕಡಿಮೆ ಆಗೋದು ಅನಿಸುತ್ತೆ. ಮತ್ತು ನೋಡಿ ಇಲ್ಲಿ ಬೆಳ್ಳಂದೂರು, ಇದು ಬೆಳ್ಳಂದೂರಿನ ಫ್ಲೈಓವರ್ ಅಂತ ಮೆಟ್ರೋ ಸ್ಟೇಷನ್ ಇದು. ಅಲ್ಲಲ್ಲ, ಸರ್ಜಾಪುರ ರೋಡ್ ಇದು ಆ್ಯಕ್ಚುಲಿ. ಈ ಕಡೆ ಹೋದರೆ ಬೆಳ್ಳಂದೂರೇ ಇತ್ತು, ಬಂದರೆ ಇಲ್ಲಿಂದಲೇ ಬೆಳ್ಳಂದೂರು ಸ್ಟಾರ್ಟ್ ಆಗುತ್ತೆ. ಇದು ಸರ್ಜಾಪುರ ಸಿಗ್ನಲ್ ನೋಡಿ, ಮಣಿಪಾಲ್ ಹಾಸ್ಪಿಟ್ಲ್ ಸಿಗ್ನಲ್ ಅಂತ ಹೇಳ್ತೀವಿ. ಮಣಿಪಾಲ್ ಹಾಸ್ಪಿಟ್ಲ್ ಅಂತ ಇರುವಂತಹ ಸಿಗ್ನಲ್ ನೋಡಿ, ಸಿಗ್ನಲ್ ಹಾಕ್ಬಿಟ್ಟವ್ರೆ. ನಾವು ಕೂಡ ಇದು ನಿಲ್ಲಿಸ್ಬೇಕು. ನೋಡಿ ಇದೆ ಮಣಿಪಾಲ್ ಹಾಸ್ಪಿಟ್ಲ್ ಸಿಗ್ನಲ್ಲು. ಈ ಕಡೆ ಹೋದರೆ ನಿಮಗೆ ರೈಟ್ ಸೈಡಿಗೆ ಹೋದರೆ ನೀವು ಸರ್ಜಾಪುರ ಹೋಗ್ಬೋದು. ಈ ಕಡೆ ಸ್ಟ್ರೈಟ್ ಹೋದರೆ ಬೆಳ್ಳಂದೂರು, ಮಾರ್ತಳ್ಳಿ ಎಲ್ಲ ಹೋಗುತ್ತೆ. ಈಗ ನಾನು ಬೆಳ್ಳಂದೂರು ಸರ್ಕಲ್ಲಿಂದ ಹೊರಟೆ. ಗಾಡಿಗಳು ತುಂಬ ಓಡಾಡ್ತಿದೆ. ಇಲ್ಲೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಎಲ್ಲದೂ ಕೂಡ ಕಾಮಗಾರಿ. ಇದು ಸೀದಾ ಎಲ್ಲಿಗೆ ಹೋಗುತ್ತಂದರೆ, ಸೀದಾ ಎಲ್ಲಿಗೆ ಅಂದರೆ ಇದು ಅದು ಮಾದೇಪುರಕ್ಕೆ ಟಚ್ ಆಗುತ್ತೆ ಇದೆಲ್ಲ. ಅದು KR ಪುರಮು, ಮಾದೇಪುರ, ಹಾಗೆ ಆ ಕಡೆ ಹೋದರೆ ವೈಟ್ ಫೀಲ್ಡು, ಬ್ರೂಕ್ ಫೀಲ್ಡು, ಆ ಕಡೆ ಎಲ್ಲ ಇದು ಕನೆಕ್ಟ್ ಆಗುತ್ತೆ ಈ ಒಂದು ರೂಟ್. ಇದ್ರ ಬಗ್ಗೆ ಇನ್ನೂ ತಿಳ್ಕೊಂಡು ಎಲ್ಲದೂ ಕೂಡ ಮಾಹಿತಿ ಕೊಡ್ತೀನಿ ಈ ಒಂದು ಮೆಟ್ರೋ ಕಾಮಗಾರಿ ಬಗ್ಗೆ. ಇನ್ನು ನೋಡಿ, ಇದೆಲ್ಲ ಓಪನ್ ಆಗಲಿಕ್ಕೆ ಇನ್ನೊಂದು 2 ವರ್ಷ ಬೇಕಾಗುತ್ತೆ. ಎಲ್ಲದೂ ಕೂಡ ಏನೋದು ಟೆಸ್ಟಿಂಗು, ಕ್ವಾಲಿಟಿ ಟೆಸ್ಟು ಅದೆಲ್ಲ ಮಾಡಿ ಮತ್ತು ಅಪ್ರೂವಲ್ಸು ಅವು ಇವು ಎಲ್ಲ ಮಾಡೋಷ್ಟೊತ್ತಿಗೆ ಮಿನಿಮಮ್ ಒಂದು 2 ವರ್ಷ ಬೇಕಾಗುತ್ತೆ. ನಾನೀಗ ಹೋಗ್ತಾ ಇದ್ದೀನಿ ಇಲ್ಲಿ ಬೆಳ್ಳಂದೂರು ರಿಂಗ್ ರೋಡಲ್ಲಿ. ನೋಡಿ ಇಲ್ಲಿ ವೀಕ್ ಡೇಸಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬಟ್ ಇವಾಗ ವೀಕೆಂಡ್ ಅಂದರೆ ಇದು ಸಂಡೇ ಅಲ್ವಾ, ಅದಕ್ಕೆ ಟ್ರಾಫಿಕ್ಕು ಸ್ವಲ್ಪ ಕಡಿಮೆ ಇದೆ. ನಾನು ಸರಾಗವಾಗಿ ಗಾಡಿ ಓಡಿಸ್ಕೊಂತ ವಿಡಿಯೋ ಮಾತಾಡ್ಕೊಂತ ಹೋಗ್ತಾ ಇದ್ದೀನಿ. ನೋಡಿ ಮೆಟ್ರೋ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಅಂದರೆ ಇನ್ನು ಏನು ಪೆಂಡಿಂಗ್ ಇದೆ ಅಂತಂದರೆ ಮೆಟ್ರೋ ಸ್ಟೇಷನ್ಗಳನ್ನ ಮಾಡೋಂಥದ್ದು. ಮೆಟ್ರೋ ಸ್ಟೇಷನ್ಗಳ ಕನ್ಸ್ಟ್ರಕ್ಷನ್ ಇನ್ನೂ ತುಂಬಾ ಇದೆ. ಅದಕ್ಕೆ ನಾನು ಹೇಳಿದ್ದು 2 ವರ್ಷ ಮಿನಿಮಮ್ 2 ವರ್ಷ ಬೇಕು ಅಂತ ಹೇಳ್ತಿದ್ದೀನಿ. ಇನ್ನೂ ತುಂಬಾ ಆಗುತ್ತೆ ಅಂತ ನನಗನ್ಸುತ್ತೆ. ಇದನ್ನೆಲ್ಲ ರೆಡಿ ಮಾಡಿ ಅಪ್ರೂವಲ್ ಕೊಡೋಕ್ಕೆ 1 ವರ್ಷ ತಗೊಂತಾರೆ ನಮ್ಮ ಕರ್ನಾಟಕದಲ್ಲಿ. ನೋಡಿ ಇಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಬಂತು. ಇದು ಬೆಳ್ಳಂದೂರಿನ ಮೆಟ್ರೋ ಸ್ಟೇಷನ್ ಇದು.
ನೋಡಿ ಇದೆ ಬೆಳ್ಳಂದೂರು ಮೆಟ್ರೋ ಸ್ಟೇಷನ್. ಇಲ್ಲಿ ಈ ಕಡೆ ನೀವು ಬಂದರೆ ಎಲ್ಲದೂ ಕೂಡ IT ಕಂಪ್ನಿಗಳು ಜಾಸ್ತಿ ಈ ಕಡೆಗೆ. ನೋಡಿ ಇದು ಮೆಟ್ರೋ ಸ್ಟೇಷನ್ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ, ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿದೆ. ಇನ್ನೂ ತುಂಬ 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 ಆಗಬೇಕು. ಇಲ್ಲಿ ಇಂಟೆಲ್ ಕಂಪ್ನಿ ಇದೆ ನೋಡಿ ಈ ಕಡೆ ನಮ್ಮ ಎಡಗಡೆಗೆ. ಲಾವೆಲ್ಲು, ಇಂಟೆಲ್ಲು ತುಂಬಾ ಕಂಪ್ನೀಸ್ಗಳಿವೆ ಇವೆಲ್ಲ. ಮತ್ತು ಈ ಕಡೆ ಹೋದರೆ ನೀವು ಎಡಗಡೆ ಹೋದರೆ ಸಕ್ರೆ ಹಾಸ್ಪಿಟ್ಲಿಗೆ ಹೋಗ್ಬೋದು. ಸಕ್ರ ಹಾಸ್ಪಿಟಲ್ ಅಲ್ಲಿಗೂ ಕೂಡ ನೀವು ಹೋಗ್ಬೋದು ಆ ಕಡೆ ಎಡಗಡೆ. ನಾನಿವಾಗ ಕಾಡು ಕಿಸ್ನಳ್ಳಿಗೆ ಹೋಗ್ತಾಯಿದ್ದೀನಿ. ಅಂದರೆ ಅದು ಮಾತ್ರಳ್ಳಿಂದ ಈ ಕಡೆಯಿಂದ ಬರುತ್ತೆ ಕಾಡು ಕಿಸ್ನಳ್ಳಿ. ನಾನು ಆ ಕಡೆ ಹೋಗ್ತಾಯಿದ್ದೀನಿ. ಕಂಟಿನ್ಯೂಸ್ಲಿ ವಿಡಿಯೋ ಮಾಡ್ತಿದ್ದೀನಿ ನೋಡಿ. ನೋಡಿದೆ ನನ್ನ ಬಲಗಡೆ ನೋಡ್ಬೋದು ನೀವು. ಎಲ್ಲದೂ ಕೂಡ ಇದು ಮೆಟ್ರೋ ಮಾರ್ಗ, ಮೆಟ್ರೋ ಲೈನ್. ಇದನ್ನು ಯಾವ ಕಲರ್ ಅಂತಾರೆ ಹೇಳ್ತೀನಂತೆ ನೋಡಿ. ಇದನ್ನು ಯಾವ ಕಲರ್ ಲೈನ್ ಅಂತಾರಂತ ಹೇಳ್ತೀನಿ ನಾನು ಮುಂದೆ. ಗೊತ್ತಾ ಇದರ ಕಾಮಗಾರಿಯ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ನಾನು ಕೊಡ್ತೀನಂತೆ. ಮತ್ತು ಇನ್ನೊಂದು ರೈಲ್ವೆ ಸ್ಟೇಷನ್ ಬಂತು, ಕಾಡು ಬೀಸ್ನಳ್ಳಿನ ದೇವರ ಬೀಸ್ನಳ್ಳಿ ಅನಿಸುತ್ತೆ. ಮೇಬಿ ದೇವರ ಬೀಸ್ನಳ್ಳಿ ಮೆಟ್ರೋ ಸ್ಟೇಷನ್ ಅನಿಸುತ್ತೆ. ಒಂದು ನಿಮಿಷ. ದೇವರ ಬೀಸ್ನಳ್ಳಿ ಮೆಟ್ರೋ ಸ್ಟೇಷನ್. ದಿಸ್ ಈಸ್ ಎ ದೇವರ ಬೀಸ್ನಳ್ಳಿ ಮೆಟ್ರೋ ಸ್ಟೇಷನ್. ಅಕ್ಕಪಕ್ಕದಲ್ಲಿ ಸಿಕ್ಕಾಪಟ್ಟೆ ಇದ್ರು. ಏನಂದರೆ IT ಕಂಪ್ನಿಗಳು ಜಾಸ್ತಿ ಇದೆ ಇಲ್ಲಿ. ಅಂದರೆ IT ಎಂಪ್ಲಾಯೀಸ್ ಎಲ್ಲ ಜಾಬ್ಸ್ನೆಲ್ಲ ಕಳ್ಕೊತಿದ್ದಾರೆ. ಯಾಕಂದರೆ AI ಬಂದುಬಿಟ್ಟಿದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ. ಅದಕ್ಕೆ ಉದ್ಯೋಗಗಳನ್ನ ಸಿಕ್ಕಾಬಟ್ಟೆ ಕಳ್ಕೊತಿದ್ದಾರೆ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲೀರಿ, AI ಕಲೀರಿ. ನಿಮ್ಮ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಏನು ಮಾಡ್ತಿದ್ರೆ ಅವರೆಲ್ಲ AI ಕಲೀರಿ. ಓಕೆ ನಾನು ಈ ಕಡೆ ಈಗ ಹೋಗ್ತಾಯಿದ್ದೀನಿ ನೋಡಿ. ಸರ್ವಿಸ್ ರೋಡಿಗೆ ತಗೊಂಡೆ ನಾನು. ರಿಂಗ್ ರೋಡಿಂದ ಸರ್ವಿಸ್ ರೋಡಿಗೆ ತಗೊಂಡಿದ್ದು. ನಾನು ಆಗ್ರಾ ಬ್ರಿಡ್ಜ್ ಮೇಲೆ ಬೈಕ್ ತಗೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಇಲ್ಲಿ ಕಂಪ್ಲೀಟ್ ಆಗಿದೆ ಮಾರ್ಗ. ನೀವಿಲ್ಲಿ ನೋಡ್ಬೋದು ಆಗ್ರಾ ಬ್ರಿಡ್ಜ್ ಮೇಲೆ ನಾವು ಹೋಗ್ತಾಯಿದ್ರೆ ನೋಡಿ ನಮ್ಮ ಶ್ರೀ ಆಂಜನೇಯನ ವಿಗ್ರಹ ಎಷ್ಟೊಂದು ದೊಡ್ಡದಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲಿರೋದು ಪುರಿ ಜಗನ್ನಾಥನ ದೇವಸ್ಥಾನ ಇಲ್ಲಿರೋದು. ಈ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ನಾನು, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ದಯವಿಟ್ಟು ಚೆಕ್ ಮಾಡಿ. ನೋಡಿ ಇದು HSR ಲೇಔಟು ಮೆಟ್ರೋ ಸ್ಟೇಷನ್ ನನ್ನ ಮುಂದೆ ಕಾಣಿಸ್ತಿದೆಯಲ್ಲ ಇದೆ. ಇನ್ನೂ ಕಟ್ತಾವ್ರೆ, ಇನ್ನೂ ತುಂಬಾ ಇದೆ ಇದು ಫಿನಿಶಿಂಗು. ಈ ಕಡೆ ನೋಡಿ, ಈ ಕಡೆನೂ ಇದೆ, ಇನ್ನೂ ಕಟ್ತಾವ್ರೆ. ಇಲ್ಲಿ ಅಷ್ಟೇ, ಅಲ್ಲಿ ನೋಡಿ ಅಲ್ಲಿ ಮೆಟ್ಲುಗಳೆಲ್ಲ ಎಲ್ಲ ಮಾಡಬೇಕು. ಎಲ್ಲ ತುಂಬಾ ಕೆಲಸ ಇದೆ ಇನ್ನೂ ಕೂಡ. ಅದಕ್ಕೆ ನಾನು ಹೇಳಿದ್ದೆ ಅವಾಗಲಿಂದನೂ ಕೂಡ ಇನ್ನೂ 2 ವರ್ಷಗಳ ಮೇಲಾಗುತ್ತೆ ಇದೆಲ್ಲ, ಈ ಒಂದು ಲೈನ್ ಕಂಪ್ಲೀಟ್ ಆಗಲಿಕ್ಕೆ. ನೋಡಿ ನಾನಿವಾಗ ಆ ಕಡೆಗೆ ಎಲ್ಲಿಂದ ಅಂತಂದರೆ ಮಾರ್ತಳ್ಳಿ ಕಡೆಯಿಂದ ಈ ರಿಂಗ್ ರೋಡಲ್ಲಿ ಬಂದೆ. HSR ರಿಂಗ್ ರೋಡಿಂದ ಬಂದು ನೋಡಿ ಈ ಮೆಟ್ರೋ ಲೈನು ಸೀದಾ ಸಿಲ್ಕ್ ಬೋರ್ಡ್ ಸಿಗ್ನಲ್ಗೆ ಜಾಯಿಂಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಇದೊಂದು ಹೊಸ ಬ್ರಿಡ್ಜು ನೋಡ್ಬೋದು. ಡಬಲ್ ಡೆಕ್ಕರ್ ರೋಡ್ ಇದು. ಓಕೆ, ಈ ಕಡೆ ಹೋದರೆ ಅಲ್ಲಿ BTMಗೆ ಹೋಗುತ್ತೆ, ಹಾಗೆ ರಾಗಿಗುಡ್ಡಕ್ಕೆ ಹೋಗುತ್ತೆ ಇದು. ಅದು ನೋಡ್ಬೋದು. ಇದೆಲ್ಲ ಡಬಲ್ ಡೆಕ್ಕರ್ ಫ್ಲೈವರು. ಇಲ್ಲಿಂದನೂ ಕೂಡ ನೀವು ಹೋಗ್ಬೋದು. ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಇವಾಗೆಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ನೀವು ಹತ್ಬಿಟ್ರೆ ಸೀದಾ ಒಂದು 5 ಕಿಲೋಮೀಟ್ರ್ ಸೀದಾ ರಾಗಿಗುಡ್ಡಕ್ಕೆ ಹೋಗಿ ಸೇರ್ಕೊಂತೀರ. ಈ ಒಂದು ಬ್ರಿಡ್ಜು ನೀವು ಕೆಳಗಡೆ ಹೋದ್ರೆ ನಿಮ್ಗೆ ಸಿಗ್ನಲ್ಸ್ ಎಲ್ಲ ಸಿಗುತ್ತೆ. ಇದರಲ್ಲಿ ಹೋಗ್ಬಿಟ್ರೆ ನೀವು ಬರೀ 5 ಮಿನಿಟ್ಸಲ್ಲಿ, ವಿತಿನ್ 5 ಮಿನಿಟ್ಸಲ್ಲಿ ರಾಗಿಗುಡ್ಡ ಆ ಕಡೆ ಹೋಗ್ಬಿಡ್ತೀರ. ಈ ಒಂದು ಫ್ಲೈಓವರಲ್ಲಿ ಹೋಗಿದ್ರೆ, ಇದು ಫ್ಲೈಓವರ್ ಇದೆಯಲ್ಲ, ಇದ್ರ ಮೇಲೆ ಹೋದರೆ ಅದ್ರ ಪಕ್ಕದಲ್ಲೇ ಮೆಟ್ರೋ ಲೈನ್ ಹೋಗಿದೆ ನೋಡಿ. ಇದೆ ಸಿಲ್ಕ್ ಬೋರ್ಡ್ ಜಂಕ್ಷನ್. ಇನ್ನೊಂದು 500 ಮೀಟ್ರ್ ಇದೆ, ಸಿಲ್ಕ್ ಬೋರ್ಡ್ ಜಂಕ್ಷನ್ ಬರುತ್ತೆ ನೋಡಿ. ಇದೆಲ್ಲ ನೋಡಿ ಇದೇ ಬ್ರಿಡ್ಜು. ಇದ್ರ ಮೇಲೆ ಹೋದರೆ ನೀವು ಸೀದಾ ಆ ಕಡೆ ಹೋದರೆ BTM ಲೇಔಟಿಗೆ ಆರಾಮಾಗಿ ಹೋಗ್ಬಿಡ್ತೀರ. ಆ ಕಡೆ ಇಳಿಬೋದು. ನೀವು ಹೋದರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಲೆಕ್ಕಕ್ಕಾಗುತ್ತೆ. ಮತ್ತು ಹಾಗೆ ನೀವು ರಾಗಿಗುಡ್ಡಕ್ಕೆ ಸೀದಾ ಸರಾಗವಾಗಿ ಒಂದು 5 ಕಿಲೋಮೀಟ್ರ್ ಸೀದಾ ಹೋಗ್ಬಿಡ್ಬೋದು.
ನೋಡಿ ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಆ ಕಡೆ ಮೆಟ್ರೋ ಪಿಲ್ಲರ್ ಕೂಡ ಇದೆ, ಮೆಟ್ರೋ ಮಾರ್ಗನೂ ಕೂಡ ಇದೆ. ಬೆಂಗಳೂರಲ್ಲಿ ಎಲ್ಲಿ ಬೇಕಲ್ಲೇ ಬ್ರಿಡ್ಜ್ಗಳ ಫ್ಲೈಓವರ್ಗಳ ಓಡಾಟ ಸಿಕ್ಕಾಪಟ್ಟೆ ನಡೀತಿದೆ. ಇನ್ನು ಕಾಮಗಾರಿ ನಡೀತಾ ಇದೆ, ಫ್ಲೈಓವರ್ಗಳಾಗಲಿ ಬ್ರಿಡ್ಜ್ಗಳಾಗಲಿ ಎಲ್ಲದೂ ಕೂಡ. ನೋಡಿ ಇಲ್ಲಿ ಇವಾಗ ನಾನು ಬಂದೆ ಸಿಲ್ಕ್ ಬೋರ್ಡ್ ಸಿಗ್ನಲ್ಗೆ. ಟ್ರಾಫಿಕ್ ಬಾಪ್ ಬೆಂಗಳೂರಲ್ಲಿ ಸಿಲ್ಕ್ ಬೋರ್ಡ್ ಸಿಗ್ನಲ್ ನೋಡಿ ತೋರಿಸ್ತೀನಿ ನಾನು. ಅಂದರೆ ಇವತ್ತು ಭಾನುವಾರ ಅಲ್ವಾ, ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಓಕೆ, ಇನ್ನು ಉಳಿದ ದಿನಗಳಲ್ಲಿ ಸಿಕ್ಕಾಪಟ್ಟರೆ ಟ್ರಾಫಿಕ್ ಇರುತ್ತೆ. ನೋಡಿ ಇದೇ ಸಿಗ್ನಲಲ್ಲಿ ಸಿಕ್ಕಾಪಟ್ಟರೆ ಎಲ್ಲ ಫ್ಲೈಓವರ್ಗಳು ಎಲ್ಲ ಇದಾವೆ ನೋಡಿ. ನಾನು ಈ ಕಡೆ ಎಡಗಡೆ ಹೋಗ್ತಾ ಇದ್ದೀನಿ ಇವಾಗ. ಇದು ಕೂಡ ಅಷ್ಟೇ, ಇದೆಲ್ಲ ಇದು ಈ ಕಡೆ ಹೋದರೆ ನೀವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತೀರ. ನನ್ನ ಬಲಗಡೆ ನೋಡ್ಬೋದು ಎಲೆಕ್ಟ್ರಾನಿಕ್ ಸಿಟಿ, ಹಾಗೆ ಆ ಕಡೆ ಬೊಮ್ಮಸಂದ್ರ ಹೋಗುವಂತಹ ಎಲ್ಲೋ ಲೈನ್ ಮೆಟ್ರೋ. ಅದು ಮುಂದೆ ನೋಡ್ಬೋದು ನೀವು, ಅದು ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಅಲ್ಲಿ ಕಾಣಿಸ್ತಾ ಇದೆ. ಅದೇ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್, ಇದೇ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ನು. ಇಲ್ಲಿಂದ ಹೋದರೆ ನೀವು ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರಕ್ಕೆಲ್ಲ ಹೋಗ್ಬೋದು ಇಲ್ಲಿಂದ. ನೋಡಿ ಎಲ್ಲೋ ಲೈನ್ ಮೆಟ್ರೋ ಲೈನ್ ಇದು ಸೀದಾ ಎಲ್ಲಿಂದಪ್ಪ ಅಂತಂದರೆ RV ರೋಡಿಂದ ಕನೆಕ್ಟ್ ಆಗುತ್ತೆ. ಇದು ನಮ್ಮ ರಾಷ್ಟ್ರೀಯ ವಿದ್ಯಾಲಯ ರೋಡಿಂದ ಕನೆಕ್ಟ್ ಆಗುತ್ತೆ, ಈ ಒಂದು ಲೈನು ಎಲ್ಲೋ ಲೈನು. ಹಾಗೆ ಸೀದಾ ಇದು ಎಲೆಕ್ಟ್ರಾನಿಕ್ ಸಿಟಿವರೆಗೂ ಹೋಗುತ್ತೆ. ಬೊಮ್ಮಸಂದ್ರ ಅಲ್ಲಿಗೆ ಲಾಸ್ಟ್ ಆಗುತ್ತೆ ಇದು. ನೋಡಿ ನಾನಿದ್ದೀನಿ ಇವಾಗ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ. ಇಲ್ಲಿ ನೋಡಿ ಇದೊಂದು ಹೈವೇ, ಇದು ಕನ್ಯಾಕುಮಾರಿ ಸೇಲಮ್ಮು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುತ್ತೆ ಈ ಒಂದು ಹೈವೇಲಿ, ನೀವು ನೋಡ್ಬೋದು. ಇವತ್ತಿನ ಈ ಮೆಟ್ರೋ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿಬಿಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.